ಎದುರು ಮನೆ ಹುಡುಗಿ ಜೊತೆ ಪತಿ ಲವ್ವಿ ಡವ್ವಿ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಪತ್ನಿ ಮೇಲೆ ಹಲ್ಲೆ. ಎದುರು ಮನೆಯ ಹುಡುಗಿಗಾಗಿ ಸುಂದರವಾದ ಪತ್ನಿಯನ್ನ ಪಾಪಿಗಂಡ ಕೊಲೆ ಮಾಡಿರುವ ಘಟನೆ ಬೀದರ್ನಲ್ಲಿ ನಡೆದು ಹೋಗಿದೆ ಕಣ್ರಿ. ಗಂಡ ಹೆಂಡತಿ ಅಂದ್ರೆ ಅದೊಂದು ಅನ್ಯೋನ್ಯವಾದ ಸಂಬಂಧ ಅಂತ ಹೇಳ್ತಾರೆ. 100 ಕಾಲ ಸುಖವಾಗಿ ಬಾಳುವ ಸಂಬಂಧ ಅಂತಾರೆ. ಆದ್ರಿಲ್ಲಿ ಬರೀ ಮದುವೆಯಾಗಿ 2 ವರ್ಷಕ್ಕೆ ಪತ್ನಿಯನ್ನ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಇದು. ಬೈ ಇಂಥದೊಂದು ಘಟನೆ ನಡೆದಿರುವುದು ಬೀದರ್ನ ಬಾಲ್ಕಿ ತಾಲೂಕಿನಲ್ಲಿ. ಇಲ್ಲಿನ ಗಾಯಮುಖ ದೇವಸ್ಥಾನದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಇಂಥದೊಂದು ಘಟನೆ ನಡೆದ್ಬಿಟ್ಟಿದೆ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಮುದ್ದಾದ ಗೃಹಿಣಿ ಸಂಜನಾ ಕಣ್ರಿ. ಜಸ್ಟ್ 26 ವರ್ಷ ಅಷ್ಟೇ. ಇನ್ನು ಸರಿಯಾದ ಸಂಸಾರ ಅನ್ನೋ ಅರ್ಥವೇ ಗೊತ್ತಿರದ ವಯಸ್ಸಿನಲ್ಲಿ ಜೀವ ಕಳೆದುಕೊಂಡಿದ್ದಾಳೆ. ಪರಸ್ತ್ರೀಯರ ಸಹವಾಸಕ್ಕೆ ಚಂದೊಳ್ಳಿ ಬೊಂಬೆ ಅಂತಿದ್ದ ಹೆಂಡತಿಯನ್ನೇ ಕೊಲೆ ಮಾಡಿರುವ ಪಾಪಿಗಂಡ ಭಾಗವತ್ ಜ್ಞಾನೇಶ್ವರ್. ಹೆಸರಿಗೆ ಮಾತ್ರ ಜ್ಞಾನೇಶ್ವರ್, ಆದ್ರೆ ಈತ ಮಾಡಿರೋದು ಮಾನಹೇಡಿ ಕೆಲಸ ಕಣ್ರಿ. ಗಂಡನಿಗೆ ಇಷ್ಟ ಆಗಿದ್ದಳು ಎದುರು ಮನೆ ಯುವತಿ. ಅವಳಿಗಾಗಿ ಕಟ್ಟಿಕೊಂಡವಳನ್ನೇ ಕೊಲೆ ಮಾಡಿದ ಭೂಪ. ಅವನಿಗೆ ಅದೇನಾಗಿತ್ತೋ ಏನೋ, ಎದುರು ಮನೆ ಯುವತಿ ಇಷ್ಟ ಆಗ್ಬಿಟ್ಟಿದ್ಲು. ಆ ಯುವತಿಗಾಗಿ ಜೀವ ಬಿಡೋಕ್ಕೂ ಸಿದ್ಧನಿದ್ದ ನೋಡಿ. ಎಲ್ಲಿವರೆಗೆ ಅಂದ್ರೆ ತನ್ನ ಹೆಂಡತಿಯನ್ನ ಬಿಟ್ಟು ಅವಳೊಂದಿಗೆ ಓಡೋಗೋದಕ್ಕೂ ತಯಾರಿ ಮಾಡಿಕೊಂಡಿದ್ದ. 2 ವರ್ಷಗಳ ಹಿಂದೆ ಬೀದರ್ ತಾಲೂಕಿನ ಹೊನ್ನಿಕೆರೆ ಗ್ರಾಮದ ಯುವತಿಯನ್ನ ವಿವಾಹವಾಗಿದ್ದ. ಮೊದಲು 1 ವರ್ಷ ಸಂಸಾರ ಚೆನ್ನಾಗೇ ನಡೆದಿತ್ತು ನೋಡಿ. ಆದ್ರೆ ಈತನ ಬಾಳಲ್ಲಿ ಬಂದವಳೆ ಎದುರು ಮನೆ ಯುವತಿ. ತನ್ನ ಹೆಂಡತಿಗಿಂತ ಸುಂದರಿಯನ್ನ ಕಂಡಿದ್ದ. ಆಕೆಯನ್ನ ಹೇಗಾದ್ರೂ ಮಾಡಿ ಪಡೆಯಬೇಕೆಂಬ ಆಸೆ ಇಟ್ಕೊಂಡಿದ್ದ. ಹೀಗಾಗಿ ತನ್ನ ದಾರಿಗೆ ಅಡ್ಡ ಆಗ್ತಿದ್ದವಳನ್ನ ಪತ್ನಿ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಹೀಗಾಗಿ ಪತ್ನಿಯನ್ನ ಕೊಲ್ಲಲು ಒಂದು ಪಕ್ಕಾ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದ ನೋಡಿ. ತವರು ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾ ಎಂದಿದ್ದ. ಗಂಡ ಕರೆದಿದ್ದಾನೆಂದು ಖುಷಿಯಿಂದಲೇ ಹೊರಟಿದ್ದ ಪತ್ನಿ. ಭಾಗವತ್ ಜ್ಞಾನೇಶ್ವರ್ ತಾನು ಪತ್ನಿಯನ್ನ ಕೊಲ್ಲಲು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಕಣ್ರಿ. ಆತನ ಪ್ಲಾನ್ ನಂತೆ ಹೆಂಡತಿಯನ್ನ ತವರು ಮನೆಗೆ ಬಿಟ್ಟು ಬರ್ತೀನಿ ಬಾ ಅಂತ ಕರೆದಿದ್ದ. ಸಂಜನಾ ಕೂಡ ಖುಷಿಯಿಂದಲೇ ಗಂಡನ ಜೊತೆ ಹೊರಟಿದ್ಲು ನೋಡಿ. ಆದ್ರೆ ತವರು ಮನೆ ಬದಲಿಗೆ ಯಾರೂ ಇಲ್ಲದ ಗಾಯಮುಖ ದೇವಸ್ಥಾನದ ಅರಣ್ಯ ಪ್ರದೇಶದಲ್ಲಿ ಕರ್ಕೊಂಡೋಗಿದ್ದ. ಅಲ್ಲಿಯೇ ಕಬ್ಬಿಣದ ರಾಡ್ನಿಂದ ತಲೆ ಮತ್ತು ಕುತ್ತಿಗೆಗೆ ಮಾರಣಾಂತಿಕ ಹಲ್ಲೆ ಮಾಡಿ ಗಂಡ ಪರಾರಿಯಾಗ್ಬಿಟ್ಟಿದ್ದ ನೋಡಿ. ಸ್ಥಳೀಯರು ರಕ್ತಸಿಕ್ತವಾಗಿರುವ ಸಂಜಳಾನನ್ನ ಕಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆದ್ರೆ ತೀವ್ರ ರಕ್ತ ಹೋಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಂಜನಾ ಸಾವನ್ನಪ್ಪಿದ್ದಾಳೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬೋಳೆಗಾಂವ್ ಗ್ರಾಮದ ಭಾಗವತ್ ಜ್ಞಾನೇಶ್ವರನಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಈ ಕುರಿತು ಧನ್ನೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ. ಆತನಿಗೆ ಹೆಂಡತಿ ಬೇಡವಾಗಿದ್ರೆ ಡೈವರ್ಸ್ ತೆಗೆದುಕೊಳ್ಳಬಹುದಾಗಿತ್ತು. ಅದನ್ನ ಬಿಟ್ಟು ಕೊಲೆ ಮಾಡುವ ಅವಶ್ಯಕತೆ ಏನಿತ್ತು? ಮನೆಯಲ್ಲಿರುವ ಹೆಂಡತಿಯನ್ನ ಬಿಟ್ಟು ಬೇರೆಯವಳ ಸಹವಾಸ ಮಾಡಿ ಜ್ಞಾನೇಶ್ವರ ಕೆಟ್ಟ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.